ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗೋದಿಲ್ಲ. ನಾವಿಷ್ಟೇ ಹೇಳ್ತೀವಿ, ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗಲೇ ಅವರು ಕೆಲವು ನಿರ್ಧಾರಗಳನ್ನು ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ. ಇನ್ನೂ ಹೆಚ್ಚು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಬೇಕು. ಇಂಥ ಘಟನೆಗಳು ಮರುಕಳಿಸ್ದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂಥದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನು ತಗೋಬೇಕು ಅಂತ ಅಷ್ಟೇ ಹೇಳ್ಬೋದು. ಏಕೆಂದರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತನಾಡೋಕ್ಕಾಗೋದಿಲ್ಲ. ಈಗ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿರ್ತಕ್ಕಂಥವ್ರು, ಅನಧಿಕೃತವಾಗಿರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ. ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅಂದ್ಕೊಳ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ ಅವ್ರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಸರ್, ಅಶೋಕ್ ಅವರು ಮಾತಾಡಿದ್ದಾರೆ, ಇಲ್ಲೊಂದಿಷ್ಟು ಜನ ಇದ್ದಾರೆ ಪಾಕಿಸ್ತಾನದವರು, ಅವ್ರಿಗೆ ಇಲ್ಲೇ ಜಾಗ ಆಗಿದೆ. ಅಲ್ಲಲ್ಲ, ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನು ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ಮದೇನು ತಕರಾರು ಇಲ್ವಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ, ಅದನ್ನು ಹುಡುಕ್ತಾರೆ. ಅಲ್ಲ, ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಅಷ್ಟೇ ಆ ತೀರ್ಮಾನ ಆಗಿರುವಂಥದ್ದು. ಈಗ ನೋಡಿ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ. ಅವರು ಅನೇಕ ಬಾರಿ ನಮ್ಮ ಪೊಲೀಸ್ನವ್ರಿಗೂ ಮಾಹಿತಿ ಕೊಡ್ತಾರೆ. ಕೆಲವು ಬಾರಿ ಮಾಹಿತಿ ಕೊಡದೇನೆ ಅವರೇ ಆಪ್ರೇಟ್ ಮಾಡ್ತಾರೆ. ಈಗ ಒಂದು ವೇಳೆ ಇಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಅದು ನಮಗೆ ಗೊತ್ತಿಲ್ಲ ಅಂತಂದರೂ ಅವರಿಗೂ ಗೊತ್ತಿದ್ದೇ ಇರುತ್ತೆ, ಗೊತ್ತಿರಲೇಬೇಕು. ಯಾಕಂದರೆ ನ್ಯಾಷನಲ್ ಇಶ್ಯೂಸು. ನಮ್ಮವರು ಕೂಡ ಅದಕ್ಕೆ ಸಹಕರಿಸ್ತಾರೆ. ಒಂದು ವೇಳೆ ನಮಗೆ ಗೊತ್ತಾದರೆ ಬೇಗ, ನಮ್ಮವರಿಗೆ ನಮ್ಮ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾದರೆ ಅದನ್ನು ಕೂಡ ನಾವು ಅವರಿಗೆ NIAನವರಿಗೆ ಬಿನವರಿಗೆಲ್ಲ ತಿಳಿಸ್ತೇವೆ. ಇದು ಒಂದು ರೀತಿಯಲ್ಲಿ ಇಬ್ಬರದು ಕೋಆರ್ಡಿನೇಷನ್ನಲ್ಲಿ ಕೆಲಸ ನಡೆಯುತ್ತೆ. ಅಲ್ಲ, ಈಗಾಗಲೇ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ. ಈಗ ಇಸ್ರೋದಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಇದೆ, ಅಥವಾ ಬೇರೆ DRDOನಲ್ಲಿ ಅಥವಾ ಬೇರೆ ಬೇರೆ ಈ ಥರ ಡಿಫೆನ್ಸಿಗೆ ಸಂಬಂಧಪಟ್ಟದ್ದು ಇವಕ್ಕೆಲ್ಲ ಸ್ಪೆಷಲ್ ಫೋರ್ಸಸ್ ಇದೆ, ಅವ್ರದ್ದು ಇದೆ. ನಮ್ಮ ಸ್ಟೇಟಿಂದನೂ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಥ್ಯಾಂಕ್ ಯು. ರಸ್ತೆ ಮೇಲೆ ಪಾಕಿಸ್ತಾನದ ಧ್ವಜವನ್ನು ಸಾಲಗಂಟಿಸಿದ್ರು ಅಂತ ಸರ್, ಈಗ ಪೊಲೀಸ್ ರಿಮೂವ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ವಿಚಾರಿಸ್ತೀನಿ. ನೀವು ಹೇಳಿದ್ರಲ್ಲ, ವಿಚಾರಿಸ್ತೀನಿ. ಅದೇ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದ್ದೇನೆ. ಅದರ ಮಾಹಿತಿ ಏನು ನನಗೆ ಇಲ್ಲ. ಅದರ ಮಾಹಿತಿ ಮಾಧ್ಯಮದಲ್ಲೇ ನಾನು ಕೂಡ ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನು ಗಮನಿಸಿದ್ದೇನೆ. ಶಿವಮೊಗ್ಗ ಶಾಸಕರು ಮಾತಾಡಿದ್ದಾರೆ ಸರ್, ಈಗ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಇರೋ ರೀತಿ ಮಾತಾಡಿರೋ ರಾಬರ್ಟ್ ವಾದ್ರಾ ಅವ್ರನ್ನ ಗುಂಡಿಟ್ಕೊಳ್ಬೇಕು ಅದೆಲ್ಲ ಅವಕ್ಕೆಲ್ಲ ನಾನೇನು ಉತ್ತರ ಕೊಡಕ್ಕೆ ಬರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.